ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಗಡಿ ಗ್ರಾಮಗಳ ಜೊತೆ ಬೆರೆಯಿರಿ, ಜೆನ್ಸಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಯುವಜನ ದೇಶದ ಗಡಿ ಗ್ರಾಮಕ್ಕೆ ಹೋದರೆ ಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ಪರೀಕ್ಷಾ ಅಕ್ರಮ ತಡೆಗೆ ಸರ್ಕಾರ ಮಹತ್ವದ ನಿರ್ಧಾರ, ವ್ಯವಸ್ಥೆ ಸುಧಾರಣೆಗೆ ಕಾರ್ಯಪಡೆ, ನಂದನ್ ನೀಲೇಕಣಿಗೆ ಹೊಣೆ, ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ವಿಶ್ವಾಸಾರ್ಹ ವ್ಯವಸ್ಥೆ ಬಗ್ಗೆ ಶಿಫಾರಸು. ಆಗಸ್ಟ್ 13ರಿಂದ ಮುಂಗಾರು ಅಧಿವೇಶನ, ಸಿಎಂ ಒಟ್ಟು 10 ದಿನ ಕಲಾಪ. ಆಗಸ್ಟ್ 14ರಂದು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ. ರಕ್ಷಣಾ ಪಡೆಗೆ ಕರ್ನಾಟಕ ಬೆನ್ನೆಲುಬು, ಸಿಎಂ ಡಿಕೆ ಶಿವಕುಮಾರ್. ನೆಹರು ತಾರಾಲಯದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಕಾಮನ್ವೆಲ್ತ್ ಗೇಮ್ಸ್, ಮೀರಾಬಾಯಿಗೆ ಹ್ಯಾಟ್ರಿಕ್ ಬಂಗಾರ. ಸತತ 3ನೇ ಕಾಮನ್ವೆಲ್ತ್ ಕೂಟದಲ್ಲಿ ಭಾರತದ ವೇಟ್ ಲಿಫ್ಟರ್ ಅಮೋಘ ಸಾಧನೆ, ರಿಶಾಂತ್ ಬೆಳ್ಳಿ ಬೆಳಗು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಫಿಸಿಯೋಥೆರಪಿಗೆ ಆದ್ಯತೆ ನೀಡಬೇಕಾಗಿದೆ ಪರಮೇಶ್ವರ್. ಕರ್ನಾಟಕವನ್ನು ಫಿಸಿಯೋಥೆರಪಿಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಅಗತ್ಯ ಇದೆ, ಡಿಸಿಎಂ. ರಾಮ ಮಂದಿರದಲ್ಲಿ ಅರ್ಚಕರಿಗೆ ತರಬೇತಿ, ಟ್ರಸ್ಟ್ನಿಂದ ಮಹತ್ವದ ನಿರ್ಧಾರ. ತರಬೇತಿ ಪೂರ್ಣಗೊಳಿಸಿದವರಿಗೆ ಪ್ರಮಾಣ ಪತ್ರ. ಭಾರತದ ಕರೆನ್ಸಿ ಚಲಾವಣೆಗೆ ಮತ್ತೆ ನೇಪಾಳದ ಅನುಮತಿ. ಉತ್ತರ ಭಾರತದಲ್ಲಿ ಪ್ರವಾಹ, ಒಟ್ಟು 130 ಜನರ ಜೀವ ಹಾನಿ. ಅಸ್ಸಾಂನಲ್ಲಿ 18,900, ಗುಜರಾತ್ನಲ್ಲಿ 12,700 ಜನರ ಸ್ಥಳಾಂತರ. ಭಾರತದಿಂದ ಸರಣಿ ಕ್ಲೀನ್ ಸ್ವೀಪ್, ಜಿಂಬಾಬ್ವೆಗೆ ವೈಟ್ ವಾಶ್, ಮಿಂಚಿದ ಸೂರ್ಯವಂಶಿ.